ದೀಪಾವಳಿಯ ಸಂಭ್ರಮ. ಈ ಬಾರಿಯ ದೀಪಾವಳಿಯ ಸಂಭ್ರಮಕ್ಕೆ ವಿಶೇಷ ಕಾರಣ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಕಾರಣಕ್ಕ. ಯಾಕಂದ್ರೆ ಈ ಬಾರಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ ಅನ್ನುವಂತಹ ಒಂದು ಖುಷಿಯ ಸಂದರ್ಭದಲ್ಲಿ ಈ ಒಂದು ಸರಯೂ ನದಿಯ ತಟದಲ್ಲಿ ಬರೋಬ್ಬರಿ 25,000ಕ್ಕೂ ಹೆಚ್ಚು ದೀಪಗಳನ್ನ ಬೆಳಗಿಸುವ ಮೂಲಕವಾಗಿ ಇಲ್ಲಿನ ಜನ ರಾಮನ ಭಕ್ತಾದಿಗಳು ಈಗ ಬಹಳಷ್ಟು ಸಂಭ್ರಮಾಚರಣೆಯಲ್ಲಿದ್ದಾರೆ. ಯಾಕಂದ್ರೆ ಶ್ರೀರಾಮಚಂದ್ರ ಈ ಹಿಂದೆ ಯಾವಾಗ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಯಾವಾಗ ಪಟ್ಟಾಭಿಷೇಕ ನಡೆಯುತ್ತಲ್ಲ, ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅಯೋಧ್ಯೆಯ ಸಂಭ್ರಮ, ಈಗ ಮತ್ತೊಂದು ಬಾರಿ ಅದೇ ರೀತಿಯಾದಂತಹ ಸಂಭ್ರಮ. ಕಾರಣ ಏನು ಅಂತಂದ್ರೆ ಬರೋಬ್ಬರಿ 500 ವರ್ಷಗಳ ಹೋರಾಟದ ಫಲವಾಗಿ 500 ವರ್ಷಗಳ ನಂತರ ಶ್ರೀರಾಮಚಂದ್ರ ಮತ್ತೆ ತನ್ನ ಸ್ಥಾನದಲ್ಲಿ ವಿರಾಜಮಾನರಾಗ್ತಾ ಇದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಂಭ್ರಮಾಚರಣೆ ಸರಯೂ ನದಿಯ ತಟದಲ್ಲಿದೆ. ನಿಮ್ಗೆ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಯಾಕಂದ್ರೆ ಈ ರೀತಿಯ ಸಂಭ್ರಮಾಚರಣೆ ಈಗ ಕಳೆದ ಕೆಲವು ವರ್ಷಗಳಿಂದ ಅಯೋಧ್ಯೆಯ ಪ್ರತಿ ವರ್ಷವೂ ಸಹಿತ ದೀಪಾವಳಿಯ ಸಂದರ್ಭದಲ್ಲಿ ಕಾಣಸಿಗ್ತಾ ಇತ್ತು. ಯಾಕಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಕಳೆದ ವರ್ಷ 11 ಲಕ್ಷ ದೀಪಗಳನ್ನ ಬೆಳಗಿಸುವ ಮೂಲಕವಾಗಿ ವಿಶ್ವ ದಾಖಲೆಯನ್ನ ಮಾಡಲಾಗಿತ್ತು. ಮತ್ತೆ ಈ ಬಾರಿ 21 ಲಕ್ಷ ದೀಪಗಳನ್ನ ಬೆಳಗಿಸುವ ಮೂಲಕವಾಗಿ ಒಂದು ಹೊಸ ರೀತಿಯ ಸಂಭ್ರಮಾಚರಣೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ಯಾವಾಗ ಶ್ರೀರಾಮಚಂದ್ರ ತನ್ನ ಸ್ಥಾನದಲ್ಲಿ ವಿರಾಜಮಾನರಾಗ್ತಾ ಇದ್ದಾನೆ ಅನ್ನುವಂತಹ ಖುಷಿ ಇದೆ ಅಲ್ಲ, ಇಲ್ಲಿಂದ 7 ದಿವಸಗಳ ಕಾಲ ಇದೇ ರೀತಿಯಾದಂತಹ ಸಂಭ್ರಮಾಚರಣೆ, ಇದೇ ರೀತಿಯಾದಂತಹ ಹಬ್ಬದ ವಾತಾವರಣ. ಕೇವಲ ಇದು ಸರಯೂ ನದಿಯ ತಟದಲ್ಲಿ ಮಾತ್ರ ಅಲ್ಲ, ಸರಯೂ ನದಿಯ ತಟದ ಜೊತೆಗೆ ಶ್ರೀರಾಮಚಂದ್ರ ಇರುವಂತಹ ನಾಡು ಅಯೋಧ್ಯೆಯಲ್ಲಿ ಎಲ್ಲಾ ಮನೆಗಳಲ್ಲೂ ಸಹಿತ ಇದೇ ರೀತಿಯಾದಂತಹ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಯೇ ಮುಂದಿನ 7 ದಿವಸಗಳ ಕಾಲ ನಿರಂತರವಾಗಿರುತ್ತೆ. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಅಯೋಧ್ಯೆಯ ಜೊತೆಗೆ ಇಡೀ ದೇಶದ ನಾನಾ ಭಾಗಗಳಲ್ಲೂ ಸಹಿತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ 22ನೇ ತಾರೀಕು ದೇಶದ ಎಲ್ಲಾ ಮನೆಯಲ್ಲೂ ಸಹಿತ ದೀಪವನ್ನ ಬೆಳಗಿಸುವ ಮೂಲಕವಾಗಿ ಶ್ರೀರಾಮಚಂದ್ರನ್ನ ಬರಮಾಡಿಕೊಳ್ಳಬೇಕು ಅನ್ನುವಂತಹ ಏನು ಸಂದೇಶವನ್ನ ಕೊಟ್ಟಿದಾರಲ್ಲ, ಅದು ಅಯೋಧ್ಯದಿಂದ ಇವತ್ತಿಂದನೇ ಆರಂಭ ಆದಾಗೆ ಏನಂದ್ರೆ 25,000 ದೀಪಗಳನ್ನ ಹಚ್ಚುವ ಮೂಲಕವಾಗಿ ಅದಕ್ಕೆ ಚಾಲನೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.